ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು 3ನೇ ಸೆಮಿಸ್ಟರ್ನ BAಯ ಅಭಿವೃದ್ಧಿ ಅರ್ಥಶಾಸ್ತ್ರ ವಿಷಯದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಅಡಚಣೆಗಳು ಅನ್ನುವಂಥ ವಿಷಯವನ್ನು ಕುರಿತು ತಿಳ್ಕೊಳ್ಳೋಣ. ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಅದರ ಸಾಧನೆಯ ಹಾದಿಯಲ್ಲಿ ಹಲವಾರು ಅಡಚಣೆಗಳು ಬರುತ್ತೆ. ಆ ಅಡಚಣೆಗಳು ಯಾವ್ಯಾವುದು ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ. ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂತಹ ಅಡಚಣೆಗಳನ್ನು ನಾವು ಸಮರ್ಥವಾಗಿ ಎದುರಿಸಿ ಪರಿಹರಿಸಿಕೊಂಡ್ರೆ ಆ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಬಹುದು ಅನ್ನೋದನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ. ಆರ್ಥಿಕ ಅಭಿವೃದ್ಧಿಗೆ ಅಡಚಣೆಗಳು. ಅಭಿವೃದ್ಧಿ ಎಲ್ಲ ರಾಷ್ಟ್ರಗಳಲ್ಲಿ ಅಪೇಕ್ಷಿತವಾದ ಬೆಳವಣಿಗೆಯಾಗಿದೆ. ಆದರೆ ಅಭಿವೃದ್ಧಿ ಸಾಧನೆ ಕಠಿಣವಾದದ್ದು. ಅದರಲ್ಲೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಭಿವೃದ್ಧಿ ಸಾಧನೆ ಒಂದು ಸವಾಲೇ ಸರಿ. ಅಭಿವೃದ್ಧಿ ಹಾದಿಯಲ್ಲಿ ಹಲವಾರು ತೊಡಕುಗಳು, ಅಡಚಣೆಗಳು ಎದುರಾಗುತ್ತವೆ. ಅವುಗಳನ್ನು ನಿವಾರಿಸಿಕೊಂಡು ಮುನ್ನಡೆದರೆ ಅಭಿವೃದ್ಧಿ ಸಾಧನೆ ಸಾಧ್ಯವಾಗುತ್ತೆ. ಇಲ್ಲವಾದಲ್ಲಿ ಆ ರಾಷ್ಟ್ರ ಹಿಂದುಳಿದ ರಾಷ್ಟ್ರ ಎಂಬ ಹಣಪಟ್ಟಿಯನ್ನು ಕಳಚಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೂ ತನ್ನ ನಾಗರಿಕರಿಗೆ ಉತ್ತಮ ಜೀವನದ ಪರಿಸರವನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಈ ಚಿತ್ರದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಇರುವಂತಹ ಅಡಚಣೆಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅಡಚಣೆಯಲ್ಲಿ ನಾವು ಎಲ್ಲ ಅಡಚಣೆಗಳನ್ನ 2 ಗುಂಪುಗಳಾಗಿ ವಿಂಗಡಣೆ ಮಾಡ್ಬೋದು. ಆ ಗುಂಪುಗಳು ಯಾವ್ದ್ಯಾವುದು ಅನ್ನೋದನ್ನು ಈಗ ನೋಡೋಣ. ಆರ್ಥಿಕ ಅಡಚಣೆಗಳು ಮತ್ತೊಂದು ಗುಂಪು, ಆರ್ಥಿಕೇತರ ಅಡಚಣೆಗಳು. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂತಹ ಅಡಚಣೆಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಆ 2 ಗುಂಪುಗಳು ಅಂದರೆ ಒಂದು ಆರ್ಥಿಕ ಅಡಚಣೆಗಳು, ಮತ್ತೊಂದು ಆರ್ಥಿಕೇತರ ಅಡಚಣೆಗಳು. ಈಗ ನಾವು ಆರ್ಥಿಕ ಅಭಿವೃದ್ಧಿಗೆ ಎದುರಾಗುವಂತಹ ಅಡಚಣೆಗಳನ್ನು ಎಲ್ಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರ್ಥಿಕ ಅಡಚಣೆಗಳು. ಆರ್ಥಿಕ ಅಡಚಣೆಗಳಲ್ಲಿ ಬರುವಂಥ ಅಂಶಗಳನ್ನು ತಿಳ್ಕೊಳ್ಳೋಣ. ಮಿತಿಮೀರಿದ ಜನಸಂಖ್ಯೆ, ಕೃಷಿಯ ಹಿಂದುಳಿದಿರುವಿಕೆ ಮತ್ತು ಕೃಷಿಯ ಮೇಲೆ ಅಧಿಕ ಅವಲಂಬನೆ, ಬಂಡವಾಳದ ಕೊರತೆ, ತಂತ್ರಜ್ಞಾನದ ಹಿಂದುಳಿದಿರುವಿಕೆ ಮತ್ತು ತಂತ್ರಜ್ಞಾನದ ಕೊರತೆ, ಸಾರಿಗೆ ಸಂಪರ್ಕಗಳ ಕೊರತೆ, ಸಂಪನ್ಮೂಲಗಳ ಅದಕ್ಷ ಬಳಕೆ ಮತ್ತು ಸಂಪನ್ಮೂಲಗಳ ಅಪವ್ಯಯ, ಹಣಕಾಸಿನ ಸೌಲಭ್ಯಗಳ ಕೊರತೆ, ಹಣಕಾಸು ಸಂಸ್ಥೆಗಳ ಹಿಂದುಳಿದಿರುವಿಕೆ, ಉಳಿತಾಯ ಮನೋಭಾವನೆಯ ಅಭಾವ, ಉದ್ಯಮಶೀಲತೆಯ ಹಾಗೂ ಉದ್ಯಮಶೀಲರ ಕೊರತೆ, ಶ್ರಮದ ಅದಕ್ಷತೆ, ಬಡತನ ಮತ್ತು ಬಡತನದ ವಿಷವೃತ್ತ, ದೋಷಪೂರಿತ ಮಾರುಕಟ್ಟೆಗಳು, ಅಂತಾರಾಷ್ಟ್ರೀಯ ಶಕ್ತಿಗಳು. ಈ ಎಲ್ಲ ಅಂಶಗಳನ್ನ ನಾವು ಆರ್ಥಿಕ ಅಡಚಣೆಯಲ್ಲಿ ವಿಶ್ಲೇಷಿಸೋಣ. ಆರ್ಥಿಕೇತರ ಅಡಚಣೆಗಳು ಪರೋಕ್ಷ ಪ್ರಭಾವ ಬೀರುವಂತಹ ಅಂಶಗಳಾಗಿರುತ್ತೆ. ಆ ಅಂಶಗಳಲ್ಲಿ ಸಾಮಾಜಿಕ ಅಂಶದಲ್ಲಿ ಅನಿಷ್ಟ ಸಾಮಾಜಿಕ ಪದ್ಧತಿಗಳು, ಜಾತಿ ಪದ್ಧತಿ, ಅವಿಭಕ್ತ ಕುಟುಂಬ ವ್ಯವಸ್ಥೆ, ಉತ್ತರಾಧಿಕಾರ ಪದ್ಧತಿ, ಅನಕ್ಷರತೆ, ಬದಲಾವಣೆಗೆ ವಿರೋಧ ಅನ್ನುವಂಥ ಅಂಶಗಳನ್ನು ವಿಶ್ಲೇಷಿಸೋಣ. ರಾಜಕೀಯ ಅಂಶದಲ್ಲಿ ರಾಜಕೀಯ ಅಸ್ಥಿರತೆ, ಅದಕ್ಷ ಸರ್ಕಾರ ಮತ್ತು ಅದಕ್ಷ ಆಡಳಿತ ವ್ಯವಸ್ಥೆಗಳನ್ನು ವಿಶ್ಲೇಷಿಸೋಣ. ಹಾಗೆಯೇ ಧಾರ್ಮಿಕ ಅಂಶಗಳು. ಧರ್ಮ ನಮ್ಮ ಜೀವನವನ್ನು ಬಾಧಿಸುವಂತಹ ಒಂದು ದೊಡ್ಡ ಶಕ್ತಿ. ಅದರ ಒಂದು ಪದ್ಧತಿಗಳು, ಅದರ ಆಚರಣೆಗಳು ಕೂಡ ಆರ್ಥಿಕ ಅಭಿವೃದ್ಧಿಗೆ ಅಡಚಣೆಯನ್ನು ಉಂಟು ಮಾಡಬಲ್ಲವು. ಹಾಗಾಗಿ ಧಾರ್ಮಿಕ ಅಂಶಗಳನ್ನು ಕುರಿತು ಅಧ್ಯಯನ ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಆರ್ಥಿಕ ಅಡಚಣೆಗಳ ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಿತಿಮೀರಿದ ಜನಸಂಖ್ಯೆ. ನಮಗೆಲ್ಲ ಗೊತ್ತಿದೆ, ಜನಸಂಖ್ಯೆ
ವರನೋ ಶಾಪನೋ ಅಂತೇಳಿ ನಾವು ವಿಶ್ಲೇಷಣೆ ಮಾಡಿದಾಗ ತುಂಬ ಜನಕ್ಕೆ ಅನಿಸುತ್ತೆ ಜನಸಂಖ್ಯೆ ಒಂದು ದೇಶಕ್ಕೆ ಶಾಪ ಅಂಥೇಳಿ ಅನಿಸುತ್ತೆ. ಬೆಳೀತಿರುವಂತಹ ಜನಸಂಖ್ಯೆಗೆ ಆಹಾರವನ್ನು ಒದಗಿಸ್ಬೇಕಾಗುತ್ತೆ, ಬಟ್ಟೆಯನ್ನು ಒದಗಿಸ್ಬೇಕಾಗುತ್ತೆ, ವಸತಿಯನ್ನು ಒದಗಿಸ್ಬೇಕಾಗುತ್ತೆ, ಶಿಕ್ಷಣವನ್ನು ಕೊಡಬೇಕಾಗುತ್ತೆ, ಆರೋಗ್ಯ ವ್ಯವಸ್ಥೆಯನ್ನು ಕೊಡಬೇಕಾಗುತ್ತೆ, ಮೂಲಭೂತ ವ್ಯವಸ್ಥೆಗಳನ್ನೆಲ್ಲ ಕೊಡಬೇಕಾಗುತ್ತೆ. ಮಿತಿಮೀರಿ ಬೆಳೀತಿರುವಂತಹ ಜನಸಂಖ್ಯೆ ರಾಷ್ಟ್ರದಲ್ಲಿ ಹಲವಾರು ಸಮಸ್ಯೆಗಳನ್ನು ತಂದಿಡುತ್ತೆ. ಕೃಷಿ ಹಾಗೂ ಮೂಲಭೂತ ಸೌಕರ್ಯಗಳ ಮೇಲೆ ಅಧಿಕ ಒತ್ತಡ ಆಗುತ್ತೆ ಜನಸಂಖ್ಯೆ ಹೆಚ್ಚಾದರೆ. ಜನಸಂಖ್ಯೆ ಹೆಚ್ಚಾದಾಗ ಆ ರಾಷ್ಟ್ರದಲ್ಲಿ ಕೆಲವು ಮೂಲಭೂತ ಸಮಸ್ಯೆಗಳು ತಲೆದೋರುತ್ತೆ. ಬಡತನ, ನಿರುದ್ಯೋಗ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸಿದ್ರೂ ಕೂಡ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಅದರ ಪಾಲನ್ನು ಜನಸಂಖ್ಯೆ ಕಬಳಿಸುತ್ತೆ ಅಂತಲೇ ಹೇಳ್ಬೋದು. ರಾಷ್ಟ್ರೀಯ ಆದಾಯ ಹೆಚ್ಚಾದಷ್ಟು ತಲಾ ಆದಾಯ ಹೆಚ್ಚಾಗಬೇಕಾಗುತ್ತೆ. ಆದರೆ ಜನಸಂಖ್ಯೆ ಹೆಚ್ಚಳದಿಂದಾಗಿ ತಲಾ ಆದಾಯ ಕಡಿಮೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಷ್ಟ್ರದಲ್ಲಿ ಮಿತಿಮೀರಿ ಬೆಳೆಯುವಂತಹ ಜನಸಂಖ್ಯೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಒಂದು ಅಡಚಣೆಯಾಗಬಲ್ಲದ್ದು ಅಂತಲೇ ಹೇಳ್ಬೋದು. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದರೆ, ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿದರೆ ಆ ರಾಷ್ಟ್ರ ಖಂಡಿತ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾಧನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಎರಡನೇ ಒಂದು ಕಾರಣ ಕೃಷಿಯ ಹಿಂದುಳಿದಿರುವಿಕೆ ಮತ್ತು ಕೃಷಿಯ ಅವಲಂಬನೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಕೃಷಿ ಒಂದು ಪ್ರಧಾನವಾದಂತಹ ಕ್ಷೇತ್ರವಾಗಿದೆ, ವೃತ್ತಿಯಾಗಿದೆ ಅಂತಲೇ ಹೇಳ್ಬೋದು. ಕೃಷಿ ಜನಸಂಖ್ಯೆಗೆ ಆಹಾರ ಉತ್ಪಾದನೆಯನ್ನು ಮಾಡಿಕೊಡುತ್ತೆ, ಕೈಗಾರಿಕೆಗಳಿಗೆ ಕಚ್ಚಾ ಸರಕುಗಳನ್ನು ಪೂರೈಕೆ ಮಾಡುತ್ತೆ, ಆರ್ಥಿಕ ವ್ಯವಹಾರಗಳಿಗೆ ಬೇಕಾಗಿರುವಂತಹ ಬೇಡಿಕೆ ಉಳಿತಾಯಗಳನ್ನು ಸೃಷ್ಟಿಸಿಕೊಡಬಲ್ಲಂಥದ್ದು ಕೃಷಿ ಕ್ಷೇತ್ರ ಅಂತಲೇ ಹೇಳ್ಬೋದು. ಆದರೆ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಕೃಷಿಯಲ್ಲಿ ಅಧಿಕ ಒತ್ತಡ ಇದೆ. ಕೃಷಿಯಲ್ಲಿ ಒಬ್ಬ ಮಾಡಬಹುದಾದಂತಹ ಕೆಲಸವನ್ನು ಅನೇಕ ಜನರು ಮಾಡ್ತಿರೋದ್ರಿಂದ ಕೃಷಿ ಕಾರ್ಯಚಟುವಟಿಕೆಗಳ ಮೇಲೆ ಅಧಿಕ ಅವಲಂಬನೆ ಆಗ್ತಾ ಇದೆ. ಮರೆಮಾಚಿದ ನಿರುದ್ಯೋಗವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಕೃಷಿಯ ಉತ್ಪಾದಕತೆ. 1 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿಯ ಇಳುವರಿಯ ಪ್ರಮಾಣ ಕಡಿಮೆ ಆಗಿದೆ. ಕೃಷಿ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಯಲ್ಲಿ ಉತ್ಪಾದನಾ ವೆಚ್ಚ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಾಗ್ತಾ ಇದೆ. ವೆಚ್ಚ ಅಧಿಕವಾಗ್ತಾ ಇದೆ, ಆದರೆ ಬೆಲೆಯಲ್ಲಿ ಅಸ್ಥಿರತೆ ಇದೆ. ಕೃಷಿ ಸರಕುಗಳ ಬೆಲೆಗಳು ತುಂಬಾ ಅಸ್ಥಿರವಾಗಿರುತ್ತೆ. ಹಾಗಾಗಿ ರೈತ ತಾನು ಬೆಳೆದಂತಹ ವೆಚ್ಚಗಳನ್ನು ಪೂರೈಸಿಕೊಳ್ಳುವಷ್ಟು ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಕೃಷಿಯ ಹಿಂದುಳಿದಿರುವಿಕೆ, ಕೃಷಿಯ ಮೇಲಿನ ಅಧಿಕ ಅವಲಂಬನೆ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಒಂದು ಅಡಚಣೆಯಾಗಿದೆ ಅಂತಲೇ ಹೇಳ್ಬೋದು. ಕೃಷಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಕೃಷಿಯಲ್ಲಿ ಆಧುನಿಕ ವ್ಯವಸ್ಥೆಯನ್ನು ರೂಪಿಸಿದ್ದಾದರೆ ಖಂಡಿತ ಅದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂತಹ ಅಂಶವಾಗಿ ಇರುತ್ತೆ. ಮೂರನೇದಾಗಿ ಬಂಡವಾಳದ ಕೊರತೆ. ಪ್ರತಿಯೊಂದು ರಾಷ್ಟ್ರಗಳು ಎದುರಿಸ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ ಬಂಡವಾಳದ ಕೊರತೆ. ಅದರಲ್ಲೂ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ದೊಡ್ಡ ಅಡಚಣೆ ಆಗಿರುವಂಥದ್ದೇ ಬಂಡವಾಳದ ಕೊರತೆ. ಯಾಕೆ ಈ ರಾಷ್ಟ್ರಗಳಲ್ಲಿ ಬಂಡವಾಳ ಕೊರತೆ ಇದೆ? ಯಾಕೆ ಅಂತಂದರೆ ಈ ರಾಷ್ಟ್ರಗಳಲ್ಲಿ ಆದಾಯದ ಪ್ರಮಾಣವೇ ಕಡಿಮೆ ಇದೆ. ಆದಾಯದ ಪ್ರಮಾಣ ಕಡಿಮೆ ಇರೋದ್ರಿಂದ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉಳಿತಾಯದಿಂದ ಮಾತ್ರ ಬಂಡವಾಳದ ಪ್ರಮಾಣವನ್ನು ಹೆಚ್ಚಿಸೋಕ್ಕೆ ಸಾಧ್ಯ ಆಗುತ್ತೆ. ಬರುವಂಥ ಆದಾಯವನ್ನೇ ಖರ್ಚು ಮಾಡೋದ್ರಿಂದ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಯಲ್ಲಿ ಸರ್ಕಾರದಿಂದ ಮತ್ತು ಆರ್ಥಿಕತೆಯ ಸಂಸ್ಥೆಗಳಿಂದ ಜನರು ಉಳಿತಾಯ ಮಾಡುವಂತಹ
ಪ್ರೇರಣೆಗಳನ್ನು ನೀಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರು ಉಳಿತಾಯವನ್ನು ಮಾಡಿ ಅದನ್ನು ಆರ್ಥಿಕ ಚಟುವಟಿಕೆಗಳಲ್ಲಿ ವಿನಿಯೋಗಿಸುವಂತೆ ಪ್ರೇರಣೆಗಳು ಬೇಕಾಗುತ್ತೆ. ಆ ಪ್ರೇರಣಾದಾಯಕವಾದಂತಹ ಅಂಶಗಳು ಆರ್ಥಿಕತೆಯಲ್ಲಿ ಇರೋದಿಲ್ಲ. ಅದೇ ರೀತಿ ತೆರಿಗೆ ಹೊರೆ ರಾಷ್ಟ್ರಗಳಲ್ಲಿ, ಅದರಲ್ಲೂ ಕೂಡ ಅಭಿವೃದ್ಧಿ ಹೊಂದಿದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತೆರಿಗೆಯ ಹೊರೆ ಜನರ ಮೇಲೆ ಅಧಿಕವಾಗಿದೆ. ಪರೋಕ್ಷ ತೆರಿಗೆ ಇರ್ಬೋದು, ಪ್ರತ್ಯಕ್ಷ ತೆರಿಗೆ ಇರ್ಬೋದು, ತೆರಿಗೆಯ ಪ್ರಮಾಣ ಅಧಿಕವಾಗಿರುತ್ತೆ. ಹಾಗಾಗಿ ಆದಾಯದಲ್ಲಿ ತೆರಿಗೆ ಹೊರೆಯನ್ನು ಕಟ್ಟೋದ್ರಿಂದ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ರಾಷ್ಟ್ರಗಳು ಬಂಡವಾಳಕ್ಕಾಗಿ ವಿದೇಶಿ ಬಂಡವಾಳವನ್ನು ಅವಲಂಬಿಸಿರೋದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಂಡವಾಳದ ಕೊರತೆ ಒಂದು ಭಾಳ ದೊಡ್ಡ ಸಮಸ್ಯೆಯಾಗಿದೆ ಅಂತಲೇ ಹೇಳ್ಬೋದು. 4ನೇ ಒಂದು ಅಡಚಣೆ ತಂತ್ರಜ್ಞಾನದ ಹಿಂದುಳಿದಿರುವಿಕೆ ಮತ್ತು ಕೊರತೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಭಿವೃದ್ಧಿಯನ್ನು ಬಾಧಿಸುತ್ತಿರುವಂತಹ ಒಂದು ದೊಡ್ಡದಾದಂಥ ಅಡಚಣೆ ತಂತ್ರಜ್ಞಾನದ ಕೊರತೆ. ಈ ರಾಷ್ಟ್ರಗಳಲ್ಲಿ ಬಂಡವಾಳದ ಕೊರತೆ ಇರುತ್ತೆ. ಬಂಡವಾಳದ ಕೊರತೆ ಇರೋದ್ರಿಂದ ಸಂಶೋಧನೆ ಮತ್ತು ಅಭಿವೃದ್ಧಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂತಹ ಕ್ಷೇತ್ರಕ್ಕೆ ಹೂಡಿಕೆ ಮಾಡುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳು ಉತ್ತೇಜಿತಗೊಳ್ಳಿಲ್ಲ ಅಂದರೆ ಆ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಪ್ರಗತಿ ಆಗೋದಿಲ್ಲ. ಹಾಗಾಗಿ ತಂತ್ರಜ್ಞಾನಕ್ಕಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಅವಲಂಬಿಸಬೇಕಾಗುತ್ತೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕಳಪೆ ಮಟ್ಟದ ತಂತ್ರಜ್ಞಾನವನ್ನು ಪೂರೈಕೆ ಮಾಡ್ತಾರೆ. ಆ ತಂತ್ರಜ್ಞಾನಗಳ ಅನುಷ್ಠಾನ ಬಳಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದು ಪ್ರಶ್ನಾರ್ಹವಾಗಿ ಉಳಿದುಬಿಡುತ್ತೆ. ಹಾಗೆ ತಾಂತ್ರಿಕ ಶಿಕ್ಷಣದ ಕೊರತೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನವನ್ನು ಹೆಚ್ಚಿಸುವಂತಹ ಅದಕ್ಕೆ ಪೂರಕವಾದಂತಹ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣದ ಪ್ರಮಾಣ ತುಂಬಾ ಕಡಿಮೆ ಇದೆ. ಹಾಗಾಗಿ ತಂತ್ರಜ್ಞಾನದ ಬೆಳವಣಿಗೆಗೆ ಮತ್ತೊಂದು ಅಡಚಣೆಯಾಗಿದೆ. ತಂತ್ರಜ್ಞಾನದ ಕೊರತೆ. ತಂತ್ರಜ್ಞಾನ ಏನು ಬಳಕೆಯಲ್ಲಿದೆ, ಆ ತಂತ್ರಜ್ಞಾನದಲ್ಲಿ ಯಂತ್ರೋಪಕರಣಗಳಲ್ಲಿ ವ್ಯತ್ಯಯ ಉಂಟಾದಾಗ, ದುರಸ್ತಿಗೆ ಬಂದಾಗ ಅವುಗಳನ್ನು ದುರಸ್ತಿ ಮಾಡೋದಕ್ಕೆ ಕೂಡ ತಜ್ಞರ ಅವಶ್ಯಕತೆ ಇರುತ್ತೆ. ಅಂತರ ತಜ್ಞರ ಸೃಷ್ಟಿನೇ ಈ ರಾಷ್ಟ್ರಗಳಲ್ಲಿ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇವೆಲ್ಲದರ ಪರಿಣಾಮವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಹಿಂದುಳಿದಿರುತ್ತೆ. ಹಲವಾರು ಕಡೆ ತಂತ್ರಜ್ಞಾನದ ಕೊರತೆ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಡಚಣೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಡಚಣೆ ಸಾರಿಗೆ ಸಂಪರ್ಕಗಳ ಕೊರತೆ. ಸಾರಿಗೆ ಸಂಪರ್ಕಗಳು ಆರ್ಥಿಕ ವ್ಯವಸ್ಥೆಯನ್ನು ಜೋಡಿಸುತ್ತೆ. ಸರಕು ಹಾಗೂ ಜನರನ್ನು ಸಾಗಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಸರಕುಗಳಿಗೆ ಸರಿಯಾದ ಮಾರುಕಟ್ಟೆಯನ್ನು ಸರಿಯಾದ ಸಮಯದಲ್ಲಿ ಒದಗಿಸಬೇಕು ಅಂತಂದರೆ ಸಾರಿಗೆ ವ್ಯವಸ್ಥೆ ತುಂಬಾ ಬಲಯುತವಾಗಿ ಇರಬೇಕಾಗುತ್ತೆ. ಆದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಾರಿಗೆ ಸಂಪರ್ಕಗಳ ಕೊರತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಾರಿಗೆ ಸಂಪರ್ಕಗಳ ಕೊರತೆ ಇರೋದ್ರಿಂದ ಸಾರಿಗೆ ವೆಚ್ಚ ಕೂಡ ಅಧಿಕವಾಗಿರುತ್ತೆ. ಸರಕುಗಳನ್ನು ಜನರನ್ನು ಸಾಗಿಸುವಂತಹ ಸಾಗಾಣಿಕಾ ವೆಚ್ಚ ಅಧಿಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಈಗ ಬರ್ತಿರುವಂತಹ ಟೋಲ್ ಶುಲ್ಕಗಳು ಮತ್ತು ಸರ್ಕಾರದ ಸಾಗಾಣಿಕಾ ನಿಯಮಗಳು ಇವೆಲ್ಲವೂ ಕೂಡ ಸಾರಿಗೆ ವ್ಯವಸ್ಥೆಯಲ್ಲಿ ಅಡಚಣೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಇಡೀ ರಾಷ್ಟ್ರದ ಮಾರುಕಟ್ಟೆಯನ್ನು ಜೋಡಿಸುವಂತಹ ಶಕ್ತಿ ಸಾರಿಗೆ ವ್ಯವಸ್ಥೆದಾಗಿರುತ್ತೆ. ಆದರೆ ಅಂತಹ ಸಾರಿಗೆ ವ್ಯವಸ್ಥೆಗಳೇ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಬೆಳೆದಿಲ್ಲದಿರೋದು ಒಂದು ದೊಡ್ಡ ಅಡಚಣೆಯಾಗಿದೆ ಅಂತ ಹೇಳ್ಬೋದು. ನಂತರ 6ನೇ ಅಡಚಣೆ ಸಂಪನ್ಮೂಲಗಳ ಅದಕ್ಷ ಬಳಕೆ, ಅಪವ್ಯಯ. ಭಾರತದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ, ಮಾನವ ಸಂಪನ್ಮೂಲ ಇದೆ. ಆದರೆ ಆ ಸಂಪನ್ಮೂಲಗಳನ್ನು ಬಳಸ್ಕೋಬೇಕು ಅಂತಂದರೆ ನಮಗೆ ಬಂಡವಾಳದ ಅವಶ್ಯಕತೆ ಇದೆ, ಜೊತೆಯಲ್ಲಿ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಆದರೆ
ನಮ್ಮಂತಹ ರಾಷ್ಟ್ರದಲ್ಲಿ ತಂತ್ರಜ್ಞಾನದ ಕೊರತೆ ಕೂಡ ಇದೆ, ಬಂಡವಾಳದ ಕೊರತೆ ಕೂಡ ಇದೆ. ಹಾಗಾಗಿ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇರುವಂತಹ ತಂತ್ರಜ್ಞಾನದಲ್ಲೇ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳಾಗ್ತಾ ಇದೆ, ಆದರೆ ಅಲ್ಲಿ ಅಪವ್ಯಯ, ವೇಸ್ಟ್ಗಳು ತುಂಬಾ ಅಧಿಕವಾಗಿದೆ. ಹಾಗಾಗಿ ಸರಕು ಉತ್ಪಾದನಾ ಕ್ಷೇತ್ರದಲ್ಲಿ ಅಪವ್ಯಯಗಳು ಉಂಟಾಗ್ತಿರೋದ್ರಿಂದ ಅವುಗಳ ಪರಿಪೂರ್ಣ ಸಾಮರ್ಥ್ಯವನ್ನು ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಜೊತೆಯಲ್ಲಿ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೋಬೇಕಾದ್ರೆ ಸ್ಥಳೀಯರ ಒಂದು ವಿರೋಧಗಳು ವ್ಯಕ್ತ ಆಗುತ್ತೆ. ಆ ಸ್ಥಳೀಯ ವಿರೋಧಗಳು ವ್ಯಕ್ತ ಆಗೋದ್ರಿಂದ ಅಲ್ಲಿನ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಯಲ್ಲಿ ನಮಗೆ ಸರಕುಗಳು, ಸಂಪನ್ಮೂಲಗಳು ಯಾವ್ಯಾವ ಪರ್ಯಾಯ ಉಪಯೋಗಗಳನ್ನು ಹೊಂದಿದೆ ಅನ್ನೋದರ ಅಜ್ಞಾನವ ಇದೆ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ದಿರೋದ್ರಿಂದ ಅವನ್ನ ವಿವಿಧ ಉಪಯೋಗಗಳಿಗೆ ಬಳಸ್ಕೊಳ್ಳೋದ್ರಲ್ಲಿ ತುಂಬಾ ವ್ಯತ್ಯಯ ಆಗ್ತಿದೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಡಚಣೆಯನ್ನು ಉಂಟು ಮಾಡುವಂತಹ ಮತ್ತೊಂದು ಭಾಳ ಪ್ರಮುಖವಾದಂಥ ಅಂಶ ಅಂದರೆ ಹಣಕಾಸಿನ ಸೌಲಭ್ಯಗಳ ಕೊರತೆ ಮತ್ತು ಹಣಕಾಸು ಸಂಸ್ಥೆಗಳ ಹಿಂದುಳಿದಿರುವಿಕೆ. ನಮ್ಮಂತಹ ರಾಷ್ಟ್ರದಲ್ಲಿ ಹಣಕಾಸಿನ ಸಂಸ್ಥೆಗಳು, ಬ್ಯಾಂಕುಗಳಿರ್ಬೋದು, ಆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿರ್ಬೋದು, ಬಂಡವಾಳ ಮಾರುಕಟ್ಟೆ ಇರ್ಬೋದು, ಹಣದ ಮಾರುಕಟ್ಟೆ ಇರ್ಬೋದು, ಇವು ವ್ಯವಸ್ಥಿತವಾಗಿ ಬೆಳವಣಿಗೆಯನ್ನು ಇನ್ನೂ ಸಹ ಹೊಂದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಬೆಳವಣಿಗೆಯನ್ನು ಹೊಂದಿಲ್ಲ? ಹಣಕಾಸು ಸಂಸ್ಥೆಗಳು ಯಾಕೆ ಇನ್ನೂ ಹಿಂದುಳಿದಿದ್ದಾವೆ ಅಂದರೆ, ಒಂದು, ನಮ್ಮ ದೇಶದಲ್ಲಿ ಬಂಡವಾಳದ ಕೊರತೆ ಇದೆ, ಜೊತೆಯಲ್ಲಿ ಉಳಿತಾಯಗಳ ಕೊರತೆ ಇದೆ. ಹಾಗೆ ಹಣಕಾಸಿನ ಉದ್ದಿಮೆಗಳು, ಸಂಸ್ಥೆಗಳು ಯಾಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ ಅಂದರೆ, ಸಾಲ ಮರುಪಾವತಿಯ ಸಾಮರ್ಥ್ಯ ಕಡಿಮೆ ಇದೆ. ಅಂದರೆ ತಗೊಂಡಿರೋ ಸಾಲವನ್ನು ವಾಪಸ್ಸು ಮರುಪಾವತಿ ಮಾಡುವಂತಹ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಹಣಕಾಸಿನ ಸಂಸ್ಥೆಗಳು ನೀಡ್ತಿರುವಂತಹ ಸಾಲಗಳಲ್ಲಿ ಅನುತ್ಪಾದಕ ಸಾಲಗಳು, ಅನುಭೋಗಿ ಸರಕುಗಳನ್ನು ಕೊಂಡ್ಕೊಳ್ಳೋದಕ್ಕೆ ತುಂಬಾ ಸಾಲವನ್ನು ನೀಡಲಾಗ್ತಾ ಇದೆ. ಅವು ಉತ್ಪಾದಕ ಚಟುವಟಿಕೆಗಳಲ್ಲಿ ಬಳಕೆ ಆಗ್ತಾ ಇಲ್ಲ. ಹಾಗೆ ಸಾಲ ಮರುಪಾವತಿ ಸಾಮರ್ಥ್ಯಗಳು ಕಡಿಮೆ ಇರೋದರಿಂದ ಬ್ಯಾಂಕಿನ ಉದ್ಯಮದಲ್ಲಿ, ಬ್ಯಾಂಕಿನ ಸಂಸ್ಥೆಗಳಲ್ಲಿ ವಸೂಲಾಗದ ಸಾಲಗಳು, NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬ್ಯಾಂಕುಗಳ ಹಣಕಾಸಿನ ನಿರ್ವಹಣೆಯಲ್ಲಿ ಅದಕ್ಷತೆ ಉಂಟಾಗ್ತಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಸರ್ಕಾರ ಕೂಡ ಸಾಲದ ರದ್ದತಿಯ ಯೋಜನೆಗಳನ್ನು ಘೋಷಿಸುತ್ತೆ. ಸಾಲದ ರದ್ದತಿ ಯೋಜನೆಗಳು ಘೋಷಣೆಯಾದಾಗ ಹಣವನ್ನು ಪಾವತಿ ಮಾಡುವಂತಹ ಜವಾಬ್ದಾರಿ ಸರ್ಕಾರ ವಹಿಸ್ಕೊಂಡಿರುತ್ತೆ. ಆದರೆ ಸರ್ಕಾರ ಹಣವನ್ನು ಸರಿಯಾದ ಸಮಯದಲ್ಲಿ ಸಂಸ್ಥೆಗಳಿಗೆ ಬಿಡುಗಡೆ ಮಾಡೋದಿಲ್ಲ. ಹಾಗಾಗಿ ಸಂಸ್ಥೆಗಳು ಹಣದ ಕೊರತೆಯಿಂದ, ಬಂಡವಾಳದ ಕೊರತೆಯಿಂದ, ನಿಧಿಯ ಕೊರತೆಯಿಂದ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಜೊತೆಯಲ್ಲಿ ಹಣಕಾಸಿನ ಹಗರಣಗಳನ್ನು ಕೂಡ ನಾವು ನೋಡ್ಬೋದು. ಹಣಕಾಸು ಸಂಸ್ಥೆಗಳು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಮೊತ್ತದ ಹಗರಣಗಳು ನಡೆಯುತ್ತೆ. ಈ ಹಗರಣಗಳಿಂದಾಗಿಯೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಸೋರಿಕೆಯಾಗುತ್ತೆ. ಅದು ಆರ್ಥಿಕತೆಯಲ್ಲಿ ಸರಿಯಾಗಿ ಬಳಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಭಾರತೀಯ ಹಣಕಾಸಿನ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳನ್ನು, ಉದಾಹರಣೆಗೆ ಬೇಸೆಲ್ಸ್ ನಿಯಮಗಳನ್ನು ಆಚರಣೆಗೆ ತಗೊಂಬಂದಿರೋದು, ಅನುಷ್ಠಾನಗೊಳಿಸಿರೋದು ಪ್ರಮಾಣ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖ ಆರ್ಥಿಕ ಅಡಚಣೆಗಳು ಅಂತಂದರೆ ಉಳಿತಾಯದ ಮನೋಭಾವನೆ ಕಡಿಮೆ ಇರೋದು. ಭಾರತೀಯರಲ್ಲಿ ಉಳಿತಾಯ ಮಾಡುವಂತಹ ಮನೋಭಾವ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಭಾರತೀಯರಲ್ಲಿ ದುಂದುವೆಚ್ಚಗಳನ್ನು ಅಧಿಕವಾಗಿ ನೋಡ್ಬೋದು. ಭಾರತೀಯರು ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನು, ಸಮಾರಂಭಗಳನ್ನು ಮಾಡಬೇಕಾಗಿರೋದ್ರಿಂದ ಅವರು ವೆಚ್ಚವನ್ನು ಮಾಡೋದಕ್ಕೆ ನೋಡ್ತಾರೆ. ಉಳಿತಾಯ ಮಾಡುವಂತಹ ಒಂದು ಮನಸ್ಥಿತಿ ಅವರಲ್ಲಿ ಇರೋದಿಲ್ಲ. ಇದರ ಜೊತೆಯಲ್ಲಿ
ಭಾರತೀಯರ ಆದಾಯ ಕಡಿಮೆ ಇದೆ. ಜೊತೆಗೆ ಭಾರತೀಯ ತೆರಿಗೆ ಹೊರೆ ಕೂಡ, ವೈಯಕ್ತಿಕ ತೆರಿಗೆ ಹೊರೆ ಕೂಡ ಅಧಿಕವಾಗಿರೋದ್ರಿಂದ ಉಳಿತಾಯದ ಪ್ರಮಾಣಗಳು ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಇನ್ನು 9ನೇ ಆರ್ಥಿಕ ಅಡಚಣೆ ಉದ್ಯಮಶೀಲರ ಕೊರತೆ. ನಮ್ಮ ಭಾರತೀಯ ಮೌಲ್ಯಗಳು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂತಹ ಮನಸ್ಥಿತಿಯನ್ನು ಬೆಳೆಸಿದೆ. ಇದರಿಂದಾಗಿ ನಾವು ಯಾವುದೇ ಆದಂತಹ ಗಂಡಾಂತರಗಳನ್ನು ಎದುರಿಸೋದಕ್ಕೆ, ಅನಿರ್ದಿಷ್ಟತೆಗಳನ್ನು ಎದುರಿಸುವಂತಹ ಮನೋಧರ್ಮವನ್ನು, ಸ್ಫೂರ್ತಿಯನ್ನು ಕಳ್ಕೊತಾ ಇದ್ದೀವಿ. ಹಾಗಾಗಿ ಉದ್ಯಮಶೀಲತೆಯ ಮನೋಭಾವ, ಉದ್ಯಮಶೀಲರ ಪ್ರಮಾಣ ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಇದೆ. ನಾವು ಆರಾಮದಾಯಕವಾದಂತಹ ಜೀವನವನ್ನು ಪಡೆಯೋದಕ್ಕೆ ಇಷ್ಟಪಡ್ತೇವೆ. ಯಾವುದೇ ರೀತಿಯಾದಂತಹ ಅನಿಶ್ಚಿತತೆಯನ್ನು, ರಿಸ್ಕ್ಗಳನ್ನು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಇಂತಹ ಮನೋಭಾವ ಉದ್ಯಮಶೀಲತೆ ಬೆಳೆಯೋದಕ್ಕೆ ದೊಡ್ಡ ಅಡಚಣೆ ಅಂತಲೇ ಹೇಳ್ಬೋದು. ಅದೇ ರೀತಿ ಶಿಕ್ಷಣದ ಮೂಲಕ ಉದ್ಯಮಶೀಲತೆಯ ಮನೋಭಾವವನ್ನು ಬೆಳೆಸಬಹುದು. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಉದ್ಯಮಶೀಲ ಸ್ಫೂರ್ತಿಯನ್ನು ತುಂಬೋದರಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳು ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸೋದ್ರಲ್ಲಿ ದೊಡ್ಡದಾದಂತಹ ಅಡಚಣೆ ಇಂತಹ ಸ್ಫೂರ್ತಿಯುತ ಉದ್ಯಮಶೀಲರ ಕೊರತೆ ಅಂತಲೇ ಹೇಳ್ಬೋದು. ನಂತರ ಆರ್ಥಿಕ ಅಡಚಣೆಗಳು ಶ್ರಮದ ಅದಕ್ಷತೆ. ಅನೇಕ ಶ್ರಮಿಕರು ದೈಹಿಕ ಮತ್ತು ಮಾನಸಿಕ ನ್ಯೂನತೆಗಳನ್ನು ಹೊಂದಿರೋದ್ರಿಂದ ಅವರ ಪರಿಪೂರ್ಣ ಸಾಮರ್ಥ್ಯವನ್ನು ಬಳಸ್ಕೊಳ್ಳೋದಕ್ಕೆ ಉತ್ಪಾದನೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ತರಬೇತಿ ಮತ್ತು ಶಿಕ್ಷಣದ ಮೂಲಕ ಅವರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದಾಗಿರುತ್ತೆ. ಆದರೆ ಭಾರತದಲ್ಲಿ ತರಬೇತಿ ಮತ್ತು ಶಿಕ್ಷಣದ ಕೊರತೆ ಇದೆ. ಇರುವಂತಹ ಶಿಕ್ಷಣದ ವ್ಯವಸ್ಥೆಯ ಗುಣಮಟ್ಟ ತುಂಬಾ ಕಳಪೆ ಮಟ್ಟದ್ದಾಗಿದೆ ಅಂತ ಹೇಳ್ಬೋದು. ಶ್ರಮಿಕರು ತಮ್ಮ ಉತ್ಪಾದನಾ ಕಾರ್ಯದಲ್ಲಿ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾರೆ. ವಿಶ್ರಾಂತಿಗೆ ಹಲವಾರು ಬಾರಿ ಬ್ರೇಕ್ಗಳನ್ನು ತಗೋತಾರೆ, ಉತ್ಪಾದನೆಯನ್ನು ನಿಲ್ಲಿಸ್ತಾರೆ. ಹೀಗಾಗಿ ಭಾರತೀಯ ಶ್ರಮದ ಅದಕ್ಷತೆಯನ್ನು ಕಾಣ್ಬೋದು. ಅಂದರೆ ಶ್ರಮದ ಸಂಪೂರ್ಣ ಸಾಮರ್ಥ್ಯವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ಬೋದು. ಜೊತೆಯಲ್ಲಿ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಪ್ರೇರಣೆಗಳು ಇಲ್ಲ, ಶ್ರಮಕ್ಕೆ ಪ್ರೇರಣೆಗಳಿಲ್ಲ, ದುಡಿಯುವಂಥದ್ದಕ್ಕೆ ಪ್ರೇರಣೆಗಳು ದೊರೆಯೋದಿಲ್ಲ. ಇದರಿಂದಾಗಿ ಕೂಡ ಶ್ರಮ ಅದಕ್ಷವಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಭಾಳ ದೊಡ್ಡದಾದಂಥ ಅಡಚಣೆ ಅಂದರೆ ಬಡತನದ ವಿಷವೃತ್ತ. ಬಡತನವೇ ನಮ್ಮ ಅನಾಭಿವೃದ್ಧಿಗೆ ಕಾರಣ ಅಂತಲೇ ಹೇಳ್ಬೋದು. ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ದೊಡ್ಡ ಅಡಚಣೆಯಾಗಿ ಪರಿಣಮಿಸಿದೆ. ಬಡತನಕ್ಕೆ ಬಡತನವೇ ಕಾರಣ. ಬಡತನ ಇರೋದ್ರಿಂದ ಆದಾಯ ಕಡಿಮೆ ಇರುತ್ತೆ. ಆದಾಯ ಕಡಿಮೆ ಇರೋದ್ರಿಂದ ಉಳಿತಾಯ ಮಾಡೋದು ಸಾಧ್ಯ ಆಗೋಲ್ಲ. ಉಳಿತಾಯ ಇಲ್ಲದೆ ಹೂಡಿಕೆ ಮಾಡೋದಕ್ಕಾಗೋಲ್ಲ. ಹೂಡಿಕೆ ಇಲ್ಲದೆ ತಂತ್ರಜ್ಞಾನ ಆಗಲಿ ಉತ್ಪಾದನೆಯಾಗಲಿ ಹೆಚ್ಚಾಗೋದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲವೂ ಕೂಡ ಕಡಿಮೆ ಇರುತ್ತೆ. ಇದೇ ಒಂದು ಚಕ್ರೀಯ ರೂಪದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಇರುತ್ತೆ. ಕಡಿಮೆ ಆದಾಯ ಕಡಿಮೆ ಉತ್ಪನ್ನಕ್ಕೆ ಕಾರಣವಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಪ್ರಮುಖವಾದಂತಹ ಆರ್ಥಿಕ ಅಡಚಣೆ ದೋಷಪೂರಿತ ಮಾರುಕಟ್ಟೆಗಳು. ನಮ್ಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳು ಭಾಳ ದೊಡ್ಡ ಅಡಚಣೆಯಾಗಿ ಲಭ್ಯವಾಗಿದೆ. ಬೇಡಿಕೆಯ ಅಸ್ಥಿರತೆ. ಬೇಡಿಕೆ ನಿರಂತರವಾಗಿರೋದಿಲ್ಲ. ಬೇಡಿಕೆ ತುಂಬಾ ಅಸ್ಥಿರವಾಗಿರುತ್ತೆ. ಅದು ಯಾವಾಗಲೂ ಸೀಸನ್ನನ್ನು ಅವಲಂಬಿಸಿರುತ್ತೆ, ಹಬ್ಬದ ಸೀಸನ್ಗಳನ್ನ ಅವಲಂಬಿಸಿರುತ್ತೆ. ಬೇಡಿಕೆಯಲ್ಲಿ ತುಂಬಾ ಅಸ್ಥಿರತೆ ಇರುತ್ತೆ. ಬೆಲೆಗಳು ತುಂಬಾ ಏರಿಳಿತಕ್ಕೆ ಒಳಗಾಗುತ್ತೆ. ಹಾಗಾಗಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರದ ಪ್ರೋತ್ಸಾಹ ಉತ್ಪಾದಕರಿಗೆ ಸಿಗೋದಿಲ್ಲ. ಹಾಗಾಗಿ ಬೆಂಬಲ ಬೆಲೆಗಳು ಕೂಡ ಇಲ್ಲಿ ಕೊರತೆಯಲ್ಲಿರುತ್ತೆ. ಹಾಗೆ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ. ಉತ್ಪಾದಕ ಮತ್ತು ಅನುಭೋಗಿಯ ನಡುವೆ ಅನೇಕ ಮಧ್ಯವರ್ತಿಗಳು ಬಂದು ಹೋಗ್ತಾರೆ. ಆ ಮಧ್ಯವರ್ತಿಗಳಿರೋದ್ರಿಂದ ಆರ್ಥಿಕತೆಯಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ.
ಇನ್ನು ಒಂದು ದೊಡ್ಡ ಅಡಚಣೆ ಅಂದರೆ ಅಂತಾರಾಷ್ಟ್ರೀಯ ಶಕ್ತಿಗಳು. ಅದರಲ್ಲೂ ಕೂಡ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳ ಚೌಕಾಸಿ ಶಕ್ತಿ. ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು ತುಂಬ ಕೆಳಮಟ್ಟದ ಒಂದು ಅನುಕೂಲಗಳಿಗೆ ಒಪ್ಪಂದಗಳನ್ನು ಒಪ್ಕೊಳ್ಳುವಂತೆ ಅವರನ್ನು ಒತ್ತಾಯ ಮಾಡುತ್ತೆ. ತಮ್ಮ ನೀತಿಗಳನ್ನು ಆ ರಾಷ್ಟ್ರಗಳಲ್ಲಿ ಜಾರಿಗೊಳಿಸುವಂತೆ ಅವರನ್ನು ಒತ್ತಾಯಿಸಲಾಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳ ಚೌಕಾಸಿ ಶಕ್ತಿ ಹೆಚ್ಚಿರೋದ್ರಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು IMF ಇರ್ಬೋದು, IBRD ವಿಶ್ವ ಬ್ಯಾಂಕ್ ಇರ್ಬೋದು, ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಇರ್ಬೋದು, ಈ ಎಲ್ಲ ಬ್ಯಾಂಕುಗಳು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳ ಹಿಡಿತದಲ್ಲಿರೋದ್ರಿಂದ ಈ ರಾಷ್ಟ್ರಗಳ ಸಾಲ ಹಂಚಿಸುವಿಕೆಯಲ್ಲಿ ತುಂಬ ತಾರತಮ್ಯವನ್ನು ಅನುಸರಿಸಲಾಗುತ್ತೆ. ಇದರಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸರಿಯಾದ ಪ್ರಮಾಣದಂಥ ಸಾಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ತಾರತಮ್ಯ ವ್ಯಾಪಾರ ನೀತಿಗಳು. ವಿಶ್ವ ವ್ಯಾಪಾರ ಸಂಘಟನೆ ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಪೂರಕವಾದಂತಹ ವ್ಯಾಪಾರ ನೀತಿಗಳನ್ನು ರೂಪಿಸ್ತಿದ್ದೇನೆ ಹೊರತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನುಕೂಲವಾಗುವಂತಹ ವ್ಯಾಪಾರ ನೀತಿಗಳನ್ನು ರೂಪಿಸ್ತಾ ಇಲ್ಲ. ಈ ವ್ಯಾಪಾರ ನೀತಿಗಳು ಅನಾನುಕೂಲ ಆಗಿರೋದ್ರಿಂದ ವ್ಯಾಪಾರದ ಲಾಭವನ್ನು ಪಡೆಯೋದಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಧ್ಯ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನೇಕ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಅಭಿವೃದ್ಧಿಶೀಲ ರಾಷ್ಟ್ರಗಳ ಸರಕುಗಳ ಮೇಲೆ ಅಧಿಕ ಸುಂಕವನ್ನು ಹೇರೋದು, ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಪ್ಪಂದಗಳನ್ನು ರದ್ದತಿ ಮಾಡೋದರಲ್ಲೂ ಕೂಡ ಅವ್ರ ವಿರೋಧವನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಆರ್ಥಿಕ ಅಡಚಣೆಗಳು ಹಲವಾರು ಅಂಶಗಳಿದ್ದಾವೆ. ಆ ಹಲವಾರು ಅಂಶಗಳನ್ನ ನಾವಿವತ್ತು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಅಭಿವೃದ್ಧಿ ಅಡಚಣೆಗಳಲ್ಲಿ ಆರ್ಥಿಕೇತರ ಅಂಶಗಳನ್ನು ತಿಳ್ಕೊಳ್ಳೋಣ.